ಮತ್ತೆ ದೀಪಿಕಾ ಅವ್ರೆ, ಬೆಂಕಿ ಹಾಕಿದಿರಾ? ಇವತ್ತು ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಅಡಿಗೆ? ಮನೇಲಿ ಬೆಂಕಿ ಹಚ್ಚೋದಕ್ಕಿಂತ ಮನೆಗೆ ಬೆಂಕಿ ಹಚ್ಚೋಕ್ಕಿಂತ ಒಲೆ ಹಚ್ಚೋರು ನಮ್ಮ ಮನೇಲಿ ನಮ್ಮ ತಾಯಿ ದೇವರೊಬ್ರೆ. ಇವಾಗ ಆಚೆ ಕರ್ಕೊಂಡು ನಾನೇ ಕ್ಯಾಮ್ರಾದಲ್ಲಿ ಇರೋದು. ಒಬ್ರು ಖಾರ ಹಾಕ್ತವ್ರು, ಒಬ್ರು ಮೆಣಸಿನ ಹಾಕ್ತಾ ಇದ್ರು. ನೀನ್ ತಿಂದು ಚೆನ್ನಾಗಿ ಗಟ್ಮುಟ್ಟಿ ದರ್ಶನ ಮಾಡ್ಬಿಡೋಣ ಇವಾಗ. ಬಟ್ ಇವಾಗ ಎಷ್ಟು ಜನ ಇರ್ತಾರೋ ಏನು ಗೊತ್ತಿಲ್ಲ. ಒಬ್ಬೊಬ್ರಿಗೆ 24 hours ಇಲ್ಲ 24 hours ಮೇಲೇನು ಕೆಲವೊಬ್ರಿಗೆ ದರ್ಶನಗಳಾಗಿರಲ್ಲ ತಿರುಪತಿಲಿ. ಬಟ್ ಎಷ್ಟೋ ಜನ ಹಾಯ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ ನನ್ನ ಫ್ಯಾಮಿಲಿ ಎಲ್ಲ. ಯಾವುದೋ ಕಾಡಲ್ಲಿ ಹಾಕಿದೀವಿ, ನಾವೇ ಅಡುಗೆ ಮಾಡ್ಕೊ ತಿನ್ನೋದು. ಹೋಟ್ಲೆಲ್ಲ ಕಮ್ಮಿ ನಾವು ತಿನ್ನೋದು. ಏನೇ ಆಗಲಿ, ಕಾಡಲ್ಲಿರೋ ಪ್ರಾಣಿ ಎಲ್ಲ ಸೊತೋಗ್ಬಿಟ್ಟಿದೆ. ಆ ಪ್ರಾಣಿಗಳ ತರ ಮನುಷ್ಯರು ನಾವು ಕಾಣ್ತಾ ಇದೀವಿ. ನಮ್ಗಿಂತ ದೊಡ್ಡ ದೊಡ್ಡ ಪ್ರಾಣಿಗಳಿದೆ, ತೋರಿಸ್ತೀನಿ. ಅದು 3 ಪ್ರಾಣಿ ಐತೆ ನಮ್ಮ ಹತ್ರ. ನಿಮ್ಮ ಮನೇಲಿ ನಿಮ್ ಪಕ್ಕ ಇದ್ರೆ ನೀವು ತೋರಿಸಿ ಆಮೇಲೆ. ಇದು ಫಸ್ಟ್ ಪ್ರಾಣಿ. ಅಮ್ಮ ನೋಡಮ್ಮ, ನೋಡಿ, ಇದು ಒಂದು ದೊಡ್ಡ ಪ್ರಾಣಿ ನೋಡಿ. ಇದು ನಮ್ಮ ಮನೇಲಿ ದೊಡ್ಡದು ಪ್ರಾಣಿ. ಇದು 2ನೇ ಪ್ರಾಣಿ. ಈ ಪ್ರಾಣಿಗೆಲ್ಲ ಕಿಂಗ್ ಪ್ರಾಣಿ ಇದು ಪ್ರಾಣಿ. ಸಿಂಹದ ಮರಿ ಇದ್ದಂಗಿದು ನೋಡಿ ಗೈಸ್. ನಾವು ಇಲ್ಲಿ ಬಂದು ಮಂತ್ರಾಲಯ ಹೋಗ್ತಾ ಇದೀವಿ. ಆತರ ಕಲ್ಬೇಡ ಮಣ್ಣೆ, ಆತರ ಬೇಡ, ಆತರ ತಗೊಂಬ. ಕಲ್ಲೆತ್ಕೋಬಾರ ಅಂದ್ರೆ ಯಾರ ತಲೆ ಮೇಲೆ ಕಲ್ಲ ತಗೊಂಬಂದವನೆ. ಈ ಮಂತ್ರಾಲಯ ಹೋಗ್ತಾ ಇದೀವಿ. ಇವಾಗ ಅಡಿಗೆ ಮಾಡ್ತಾ ಇದೀವಿ. ಅನ್ನ ಗೊಜ್ಜಿಸ್ತೀವಿ ನೋಡಿ. ಇನ್ನೊಂದು 10 ನಿಮಿಷದಲ್ಲಿ ಎಲ್ಲ ರೆಡಿ ಮಾಡ್ತೀವಿ. ತಾಯಿ ದೇವ್ರು ನಿಮ್ ಪಾದರಕ್ಷೆ ನಮ್ ತಲೆ ಮೇಲೆ ಬಿಟ್ಕೊಂಡು ಅಲ್ಲಿ ಅಡಿಗೆ ಮಾಡಕ್ ಹೋಗ್ತು. ಎಲ್ಲ ನೋಡಿ. ದೀಪ ಮಾಡ್ಕೊಂಡವ್ರೆ. ಮತ್ತೆ ಹೇಗಿದೆ ವಿಶೇಷವಾದ ಮಾತು. ಈ ಫಾರೆಸ್ಟ್ ಅಲ್ಲಿ ನಾವು ಒಲೆ ಎಲ್ಲ ಇಕ್ಕಿ ಇವಾಗ ಅಡಿಗೆ ಸ್ಟಾರ್ಟ್. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ. ಜೋರ ಮಾತಾಡಿ, ನಿಮ್ ಮಾತು ಅವ್ರಿಗೆ ಎದೆಗೆ ನಾಟಬೇಕು. ನಮ್ಗೆ ಬೈತಿದ್ದಾರೆ, ನಾವು ಕಲ್ಲು ತಲೆ ಮೇಲೆ ಹಾಕಕ್ ಹೋಗ್ತಾ ಇದೀವಿ. ಥ್ಯಾಂಕ್ ಯು. ಮತ್ತೆ ದೀಪಿಕಾ ಅವ್ರೆ, ಬೆಂಕಿ ಹಾಕಿದಿರಾ? ಇವತ್ತು ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಅಡಿಗೆ ನಮ್ಮೆಲ್ಲರಿಗೂ? ಮಾಮೂಲಿ ನಮ್ಮ ಮನೆ ಫೇವ್ರೇಟ್ ಡಿಶ್ ಏನೋ ಅನ್ನ ಮತ್ತೆ ಕೈ ಗೊಜ್ಜು. ಕೈ ತೊಳೆದಿದ್ದೀರಾ? ನೀನ್ ತೊಳೆದಿದ್ಯಾ? ಕೈ ಗೊಜ್ಜು ಮಾಡೋದು ಕೈ ತೊಳೆದಿದ್ರೆ ಸಾಕು. ನಮ್ಮ ಅತ್ತೆನೆ ಮಾಡೋದು ಗೈಸ್, ಅವ್ರು ಚೆನ್ನಾಗ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರ ಕೈಲೇ ಮಾಡ್ತಾರೆ. ಕೈ ಗೊಜ್ಜಿಗೆ ಕೈಗೆಲ್ಲ ಏನೇನ್ ಹಾಕ್ತೀರಾ ತೋರಿಸಿ ಎಡಗೈಲಿ. ನಾನು ಗೊಜ್ಜಿಗೆ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕ್ತಿವಿ. ಹಾಕ್ಬಿಟ್ಟು ಮಾಡ್ತೀವಿ. ಆಂಟಿ, ಇಷ್ಟು ವರ್ಷದಿಂದ ನೀವು ತಿಂತಾ ಇದ್ದೀರಾ ಕೈ ಗೊಜ್ಜು. ನೀವ್ ಏನಾನ ಅನ್ಸ್ತಾ ಇದೆಯಾ ಈ ತರ ಇದನ್ನ ಡಿಫ್ರೆಂಟ್ ಆಗಿ ಏನಾನ ಮಾಡ್ಬೇಕು ಅಂತ ನಿಮ್ಗೆ ಅನ್ಸ್ತೈತೆ? ನಾನೇ ಕ್ಯಾಮ್ರಾದಲ್ಲಿ ಇರೋದು. ಸಾರ್ ಬೇಡ, ಹೆಂಗಿರುತ್ತೆ ಮಾಂಸ ಸಾರ್ ತರ ಇರುತ್ತೆ. ಹೌದಾ? ಏನ್ ಕೈ ಗೊಜ್ಜು, ಕೈ ಗೊಜ್ಜು, ಕೈ ಗೊಜ್ಜು, ಕೈ ಗೊಜ್ಜು. ಬೆಂಕಿ ಉರಿತೈತೆ. ಅದೊಂಚೂರು ಅಡ್ಡ ಇಕ್ಕ ಮಗ್ನೆ. ಜಾಸ್ತಿನೇ ಸರಿ. ನಿಮ್ಮ ಅಮ್ಮ ಹೇಳ್ಕೊಟ್ಟಿದ್ದ, ನಿಮ್ಮ ಅಪ್ಪ ಹೇಳ್ಕೊಟ್ಟಿದ್ದ? ನಮ್ ತಾಯಿಯವ್ರು ಇದೇ ಗೊಜ್ಜು ಮಾಡೋದು. ನಾವೆಲ್ಲ ಬಾಣ್ತಿಲಿ ಒಣಗಿದ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ ಹಾಕ್ಬಿಟ್ಟು ಅನ್ನ ಮುದ್ದೆ ಮಾಡ್ಬಿಟ್ಟು ಬಿಸಿ ಬಿಸಿ ತೆಳ್ಳಗ್ ಮುದ್ದೆ ಮಾಡಿ ತಟ್ಟೆ ತುಂಬಾ ಹಾಕರೆ ತಿನ್ಬಿಟ್ಟು ಅಲ್ಲೇ ಮನೆಗ್ ಕೊಂಡ್ಬಿಡ್ತಾ ಇದ್ದವ್ರು. ತಟ್ಟೆನೂ ತೊಳಿತಾ ಇದೆ, ಕೈಯೂ ತೊಳಿತಾ ಇದೆ. ಏನು ತೊಳಿತಾ ಇರ್ಲಿಲ್ಲ. ಎಂತ ನರ್ಮನ್ಸ್ ಇರ್ಬೇಕು. ನಮ್ಮ ತಾಯಿ ಅಷ್ಟ್ ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ರು. ಹೌದಾ? ಪ್ರೀತಿ ತಾಯಿ ಮನೇಲಿದ್ದಾಗ ಎಲ್ಲಾ ಹೆಣ್ಮಕ್ಳು ರಾಣಿ ಬೇರೆ ಆತರ ಹೇಳ್ತಾರೆ, ಸುಳ್ಳಿದು. ಅದೇ ನಮ್ಮ ಅತ್ತೆ ಮನೇಲೂ ರಾಣಿ ತರ ಇದ್ವಿ. ಆದ್ರೆ ನಮ್ಮ ಅತ್ತೆನೇ ಪಾಪ ಬೆಳಗ್ಗೆ ಎದ್ದು, ನಾನು ಇವಳು ಬರಕ್ಕಿಂತ ಮುಂಚೆನೆ ಟಿಫನ್ ನಮ್ಮ ಅತ್ತೆರೆ ಕೆಲ್ಸ ಎಲ್ಲ ಮಾಡ್ತಾ ಇದ್ವಿ ಮನೇಲಿ. ನೈಟ್ ಅಡ್ಗೆ ಮಾತ್ರ ನಂದು ಇಬ್ರದ್ದು ಇದ್ದಿದ್ದು. ಇಬ್ರು ಕೈ ಹಾಕಿ, ಒಬ್ರು ಉಪ್ಪು ಹಾಕ್ತಾ ಇದ್ರು, ಒಬ್ರು ಖಾರ ಹಾಕ್ತಾ ಇದ್ರು, ಒಬ್ರು ಮೆಣಸಿನ ಹಾಕ್ತಾ ಇದ್ರು. ನೀನ್ ತಿಂದು ಚೆನ್ನಾಗಿ ಗಟ್ಮುಟ್ಟಿ ಯಾಕಂಟಿ ಪಂಚು ಡೈಲಾಗ್ ನನ್ ಮೇಲೆ. ಗೈಸ್, ಇವಾಗ ನಾವು ಎಲ್ಲಿದೀವಿ ಗೊತ್ತಾ ಅಂದ್ರೆ ಆಂಧ್ರ ಆಲ್ರೆಡಿ ಎಂಟ್ರಿ ಆಗಿದೀವಿ. ಇಲ್ಲಿ ತುಂಬಾ ಬಿಸಿಲು, ಅಂದ್ರೆ ಸ್ವಲ್ಪ ನಾರ್ಮಲ್ ಆಗಿ ಬಿಸಿಲಿದೆ, ಗಾಳಿ ಹೆವಿ ಇದೆ ಇಲ್ಲಿ. ಹೆಂಗೆ ನೀನ್ ದೀಪು ಹೋಟ್ಲ ದಿನಕ್ಕೆ ಇಷ್ಟ ಈ ತರ ಮಾಡ್ಕೊತೀನಿ ಇಷ್ಟ?
ಸ್ವಲ್ಪ ಇವಾಗ ನನ್ಗೆ ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಮಂತ್ರಾಲಯಕ್ಕೆ ಬಂದಾಗ ಕಂಪ್ಲೀಟ್ ಇದೇ ತರನೇ ಅಡ್ಗೆಗಳು ಮಾಡ್ಕೊಂಡೆ ನಾವು ಆಲ್ರೆಡಿ ಬ್ಲಾಗು ಮಾಡಿದೀನಿ ಗೊತ್ತು. ಸೊ ಅದೇ ರೀತಿ ಅದೇ ರೊಟೀನ್ ನ ಮತ್ತೆ ಫಾಲೋ ಮಾಡ್ತಾ ಇದೀವಿ. ಯಾಕಂದ್ರೆ ಆಚೆ ತಿನ್ನೋದಕ್ಕಿಂತ ಸುಮ್ನೆ ಖರ್ಚು ಜಾಸ್ತಿ. ಸೊ ಅದಕ್ಕೋಸ್ಕರ ಇಲ್ಲ ಅಂದ್ರೆ ಆಚೆ ಜಾಸ್ತಿ. ಇನ್ನೊಂದೇನಂದ್ರೆ ನಮ್ಗೆ ಜಾಸ್ತಿ ಬೇಕಾದಷ್ಟು ಜಾಸ್ತಿ ದುಡ್ಡು ಖರ್ಚು ಮಾಡ್ಬೇಕಲ್ಲಿ. ಇಲ್ಲಾಂದ್ರೆ ನಾವು ಒಂದೇ ಐತೆ 50 ಸೇರು ಅನ್ನ ಹಾಕಿ 40 ಸೇರು ತಿಂತೀಯ. 5 ರೂಪಾಯಿ ನಾವು ಖರ್ಚು ಮಾಡಿದ್ರೆ ಆರಾಮಾಗೆ ನಾವು 2 ಒಪ್ಪತ್ತು ಊಟನ ಆರಾಮಾಗಿ ತಿನ್ಬೋದು. ದನ ತಿನ್ನಂಗ್ ತಿಂತೀಯ. ನನಗೆ ಆಲ್ಮೋಸ್ಟ್ ಅಂದ್ರೆ ಇವಾಗ ಹೋಗ್ತಾರೆ ನಾನು ಇನ್ನೊಂದ್ ಹೇಳ್ಬೇಕಾದ್ರೆ ನಾನೇ ಐಡಿಯಾ ಕೊಟ್ಟಿದ್ದೆ ಅಲ್ವೇನೆ ಪ್ರಿಯಾ, ಆಚೆನೆ ಮಾಡ್ಕೊಂಡ್ ತಿನ್ನೋಣ ನಾವು ಅಂತ. ಆಚೆನೆ ತಿನ್ನೋಣ ಅಂತ, ಯಾಕಂದ್ರೆ ದುಡ್ಡು ಬ್ಯೂಟಿಫುಲ್. ಈ ತರ ಈ ವರ್ಷ ಹಿಂಗೆ ಆಚೆನೆ ತಿನ್ನಬೇಡ ಮನೇಲೆ ತಿನ್ನೋಣ ಅಂತಿದ್ರೆ ಎಷ್ಟೋ ಲಕ್ಷಾಂತರ ರೂಪಾಯಿ ದುಡ್ಡು ಉಳಿದಿರೋದು ನನ್ಗೆ. ಅದು ಎಲ್ಲಾದ್ರೂ ಹೋದಾಗ ಎಲ್ಲ ಫ್ಯಾಮಿಲಿ ಹೋದಾಗ ಖರ್ಚಾಗ್ತದೆ. ಫ್ಯಾಮಿಲಿ ಎಲ್ಲ ಖರ್ಚು ಮಾಡಿದ್ರೆ 2,000 ಖರ್ಚು ಮಾಡ್ಬೇಕು. ನಮ್ ದೀಪಿಕಾ ಕರ್ಕೊಂಡ್ರೆ 2,500 ಖರ್ಚು ಮಾಡ್ಬೇಕು. ಏನಂತೀರಾ ದೀಪಿಕಾ ಪಡ್ಕೊಂಡವ್ರೆ? ನಿಮ್ಮ ಮನದಾಳದಲ್ಲಿ ಒಂದ್ 4 ಮಾತ್ ನಾ ಬಿಸಾಕಿ ಆಚೆ. ಸ್ವಲ್ಪ ತಿಂದ್ರೆ ನಾನ್ ವೆಜ್ ಜಾಸ್ತಿ ತಿಂತೀನಿ. ಅದ್ ಬಿಟ್ರೆ ವೆಜ್ ಅಲ್ಲಿ ಆಂಧ್ರ ಮಿಕ್ಸ್ ತಿಂತೀನಿ ಅಷ್ಟೇ. ಅದ್ ಬಿಟ್ರೆ ಇನ್ನೇನ್ ಜಾಸ್ತಿ ತಿನ್ನಕ್ಕಾಗಲ್ಲ. ಅಕ್ಕ ನಿಮ್ ಆಚೆ ತಿನ್ನಕ್ ಇಷ್ಟನಾ ಒಳಗಡೆ ತಿನ್ನಕ್ ಇಷ್ಟ ಅಕ್ಕ? ಅವಳಿಗೂ 2 ಇಷ್ಟ ಅಂತಾರೆ. ಹಾ ಹೇಳಿ ಮಾತಾಡಿ. ಸಾಕಾದಾಗ ಆಚೆ, ಇಷ್ಟ ಬಂದಾಗ ಆಚೆ, ಏನು ವಿಧಿ ಇಲ್ದೇ ಇದ್ದಾಗ ಮನೆ. ಬಲ್ಲವರು ಯಾರು ನೈಟ್ ಆದ್ರೆ ಬನ್ನಿ ಬರ್ಬೇಕು. ನೀವು ನಮ್ಮ ಅಕ್ಕವ್ರು ಕರೆದಿದ್ದಾರೆ ಅಂದ್ರೆ ನಿಮ್ಗೆ ಕೈ ತುತ್ತು ಪಕ್ಕದಲ್ಲೇ ಇಲ್ಲಿ ಯಾರು ಇದ್ರೆ ಅವ್ರು ಬಂದ್ಬಿಡಿ. ಇನ್ನೊಂದ್ ಏನ್ ಗೊತ್ತಾ, ಈ ವಿಡಿಯೋ ಅಪ್ಲೋಡ್ ಆಗೋಷ್ಟು ನಾವು ಬೆಂಗಳೂರಲ್ಲಿ ಇರ್ತೀವಿ. ನಿಮ್ 4 ಮಾತು ವಿಶೇಷ ಅಕ್ಕ. ವಿಶೇಷ ಮಾತಾಡಿ ಅಕ್ಕ. ಮನೆ ಊಟ ತಿನ್ನಿ ಏನಕ್ಕೆ ಅಕ್ಕ. ಹೋಟ್ಲ್ ಊಟ ಒಳ್ಳೇದ ಮನೆ ಊಟ ಒಳ್ಳೇದ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ನೋಡಪ್ಪ, ಮನೆ ಊಟ ತಿಂತ ಆರೋಗ್ಯ ಚೆನ್ನಾಗಿದೆ. ಇವೆಲ್ಲ ಆರೋಗ್ಯ ಹಾಳಾಗಿದೆ. ಅದು ಉಳಿಸ್ಕೋಬೇಕಾದ್ರೆ ಮನೆ ಊಟ ತಿನ್ಬೇಕು ಅಷ್ಟೇ ಅಂತೀರಾ? ಹೋಟ್ಲ್ ಊಟ ಟೇಸ್ಟ್ ತಿನ್ಬಿಟ್ಟು ಯಾವ ತರ ಅಂತೀರಾ? ತಿನ್ಬೇಕು ಯಾವಾಗ್ಲೂ ಒಂದ್ಸಲಿ. ನಮ್ಗೆ ಇಷ್ಟ ಆಗಲ್ಲ ಹೋಟ್ಲ್ ಅಂತ ತಿನ್ನಕ್ಕೆ. ಏನೋ ಒಂದ್ಸಲಿ ತಿನ್ಬೇಕು ಅಂದ್ರೆ ತೊಂದ್ರೆ ಇಷ್ಟ. ಬೇರೆ ಏನು ಇಷ್ಟ ಆಗಲ್ಲ. ಅಲ್ಲಕ್ಕ ಇವಾಗ ಕಾಡ ಮಾಡಿದ್ರೆ ಕಾಡಿಗೆ ಬೆಂಕಿ ಇಟ್ಬಿಡು ಅವ್ರನ್ನ ಏನ್ ಮಾಡ್ತಾರೆ? ಹೋಗ್ಲಿ ಬಿಡು, ಕಾಡು ಯಾರ ಇವಾಗ ಹೇಳಿದ್ರೆ ಕಾಡ್ ಹೋಗಿ ಅಂತ. ನಾವು ಹಸ ಬೇಕೆ ದನ ಎಲ್ಲ ಮೇಯಿಸ್ತಾರೆ ಕಾಡಲ್ಲಿ. ಹಾ. ಅವಾಗ ಟೈಮಲ್ಲೇ ಬೆಂಕಿ ಇಕ್ಕಿಲ್ಲ, ಇವಾಗ ಇಕ್ತೀವ. ಹಂಗಂತೀರಾ? ಇದು ತಂದೆ ತಾಯಿ ಎಲ್ಲ ಅವಾಗೆಲ್ಲ ದನ ಎಲ್ಲ ಮೇಯಿಸ್ತಾ ಇದ್ದ. ಆ ತರ ಟೈಮಲ್ಲೇ ನಾವು ಬೆಂಕಿ ಇಕ್ಕಿಲ್ಲ. ಗಾಳಿ ಎತ್ತು ಹೊಡಿತಾ ಐತೆ. ಇಲ್ಲಿ ನೋಡಿ ನಮ್ಮ ಕಪಿಯ ಸೇನವು ಇದು. ಇದೊಂದು ದೊಡ್ಡ ಕಪಿ. ದೊಡ್ಡ ಕಪಿ 4 ಕಪಿಗಳು ಜೊತೆಲಿ ಮನೆಯಲ್ಲಿ ಬೆಂಕಿ ಹಚ್ಚೋದಕ್ಕಿಂತ ಮನೆಗೆ ಬೆಂಕಿ ಹಚ್ಚೋಕ್ಕಿಂತ ಒಲೆ ಹಚ್ಚೋರು ನಮ್ಮ ಮನೇಲಿ ನಮ್ಮ ತಾಯಿ ದೇವರೊಬ್ರೆ. ಇವಾಗ ಹಚ್ತಾ ನೋಡಿ. ಸೀಮೆಣ್ಣೆ ಇಕ್ಕಿಲ್ಲ, ಪೆಟ್ರೋಲ್ ಇಕ್ಕಲ್ಲ, ಏನಿಲ್ಲ. ಕಲ್ಲು ಹೊಡೆದಿ ನಾವು ಬೆಂಕಿ ಹಚ್ಚೋರು. ನಾವು ಕಾಡಲ್ಲಿ ಹುಟ್ಟಿರೋ ಕಾಡು ಮನುಷ್ಯರು, ನಾಡಲ್ಲಿ ಹುಟ್ಟಿರೋರಲ್ಲ. ಇವಾಗ ನೋಡಿ, ಇವರು ಕಾಡಲ್ಲಿ ಜನ್ಮ ಎತ್ತಿ ನಾಡೆ ಕಾಲಿಕ್ಕವ್ರೆ. ಇವರು ನಾಡಲ್ಲಿ ಜನ್ಮ ಎತ್ತಿ ಕಾಡೆ ಕಾಲಿಕ್ಕವ್ರೆ. ಇವರು ಎಲ್ಲಿ ಜನ್ಮ ಎತ್ತಿ ಎಲ್ಲಿ ಕಾಲಿಕ್ಕವ್ರು ಇವ್ರಿಗೆ ಗೊತ್ತಿಲ್ಲ. ಅವನು ಗೊತ್ತಿದ್ದಷ್ಟು ನೋಡಿ ಅಷ್ಟು ಹೇಳ್ಬಿಡ್ತೀರಾ ಕಾಡಿನ ಮನುಷ್ಯ ಅಂತ. ನನ್ನ ನೋಡಿದಷ್ಟು ಹೇಳ್ತೀರಾ ನಾಡಲ್ಲಿ ಹುಟ್ಟಿರೋ ಮನುಷ್ಯ ಅಂತ. ಹ್ಯಾಂಡ್ ವಾಶ್ ಮಾಡ್ಕೊಂಡು ನೋಡಿ ನಾವು ಇದು ತೊಳೆದಿದೀವಿ ಟೊಮೊಟೊ. ಈ ಮೋರಿ ನೀರಲ್ಲಿ ತೊಳಿತಾವ್ ನೋಡಿ. ಮೋರಿ ನೀರಲ್ಲ ಗೈಸ್, ಇದು ಅಕ್ಕಿ ನೀರಲ್ಲಿ. ಅಕ್ಕಿ ನೀರು. ತೊಳ್ದಿರೋ ನೀರು. ಅದೇನ್ ನೀನು ವೇ ಪ್ರೋಟೀನ್ ತಿಂತೀಯ, ಅದ್ ಹೆಂಗ್ ಬರುತ್ತೆ ಅಂತ ನಿಂಗ್ ಗೊತ್ತಾ? ಏನು ನಾವು ವಿಸ್ಕಿ ಬ್ರಾಂದಿ ಎಲ್ಲಾನು ಮಿಕ್ಸ್ ಮಾಡಿ ಒಂದು 60 ದಿವಸ ಭೂಮಿ ಊತಿರ್ತೀವಿ. ಮೇಲೆ ಸೋಲ್ಬಿಟ್ಟು ನಿಮ್ಮೆಣ್ಣೆ ಮೊಸರು ಹಾಕ್ಬಿಟ್ರೆ ಅದೇ ವೇ ಪ್ರೋಟೀನ್. ಸರಿ, ಇವಾಗ ವೇ ಪ್ರೋಟೀನ್ ಹೆಂಗ್ ಬರುತ್ತೆ ಹೇಳು. ಪನ್ನೀರಿಂದ. ಪನ್ನೀರಿಂದ ಬರಲ್ಲ, ಪನ್ನೀರ್ ನೀರಿಂದ. ಹಾಲ್ಗೆ ನಿಮ್ಮೆಣ್ಣೆ ಹೊಡ್ಬಿಟ್ಟು ಚೆನ್ನಾಗಿ ಅಲಗಲ ಅಂತ ಅಲಾಡ್ಸ್ಬಿಟ್ರೆ ಅದರಿಂದ ಹುಳಿ ಆಗಿ ಪೌಡರ್ ಬರೋದೇ ವೇ ಪ್ರೋಟೀನ್. ಇದು ಹೆಂಗೆ ವೇ ಪ್ರೋಟೀನು? ತೊಳ್ದಿರೋ ನೀರಲ್ಲಿ ಎಷ್ಟು ಯೂಸಸ್ ಇದೆ ಗೊತ್ತಾ? ಎಷ್ಟು ಸ್ಕಿನ್ ಹೇಳಿ ಟೋನರ್ ಆಗಿ ಯೂಸ್ ಮಾಡ್ತಾರೆ, ಅದ್ ಗೊತ್ತಾ ನಿಂಗೆ? ಎಂತಲ್ಲಿ ಟೋನರ್, ಟೋನರ? ಫೇಸ್ ಟೋನರ್ ತರ ಯೂಸ್ ಮಾಡ್ತಾರೆ. ಫೇಸ್ ಟೋನರ್ ಆಮೇಲೆ ಏರ್ ಸಿರಮ್ ತರ ಯೂಸ್ ಮಾಡ್ತಾರೆ. ಹಾ, ಎಣ್ಣೆದು ಮಕ ತೋರಿಸಿ, ಚೂಮಲ್ ತೋರಿಸಿ. ಗಾಳಿನ ಇಲ್ಲಿ ಯಾಕೆ ಅಂದ್ರೆ ಇದು ಅಲ್ವಾ ಕಾಡು. ಕಾಡಲ್ಲಿ ಗಾಳಿ ಅಷ್ಟೇ. ಅವಾಗ ಅನ್ನ ಆಗುತ್ತೋ ಅಂತ ಕಾಯ್ತಾವನು. ಅನ್ನ ಹಾಕಿದ್ರೆ ಅನ್ನ ತಿಂತಾನೆ, ಇಲ್ಲಾಂದ್ರೆ ಅವ್ರನ್ನೇ ತಿಂತಾನೆ ಅಷ್ಟೇ.
ಒಂದ್ಸಲ ಮತ್ತೆ ದೀಪಿಕಾ ಅವ್ರೆ ನೀವೇನು ಮಾಡ್ತಾರೆ ಎಡ್ಗಂಬತ್ತನ ಅದೇ ಮನೇಲಿ ಅವರೇ ಮಾಡ್ತಾರೆ ಕಾಡಲ್ಲಿ ಅವರೇ ಮಾಡ್ತಾರೆ ಅವರೇ ಮಾಡ್ಲಿ ಅಂತ ಯಾಕಂದ್ರೆ ನೀವ್ ಮಾಡಿದ್ರೆ ತಿನ್ನಕ್ಕಾಗಲ್ಲ ಅಂತ ಏನ್ ಹೇಳ್ತಾರೆ ಏನಂತಾರೆ expert ಇದ್ದಾರೆ ಮಾಡೋದ್ರಲ್ಲಿ. ಏನೇನು ಏನು ಮತ್ತೆ ಕೈ ಗೊಜ್ಜು ಈ ಟೊಮೆಟೊ ಗೊಜ್ಜು ಮಾಡೋದ್ರಲ್ಲ ಅವ್ರಿಬ್ರು ಎಕ್ಸ್ಪರ್ಟ್. Expert. ನನಗೆ ಅಷ್ಟು ಅಡಿಗೆ ನೀವು ಎಡ್ಗೆ ಎತ್ತಿದಷ್ಟ ಬೆಳಗ್ಗೆ ಎಷ್ಟಿದ ಪಾತ್ರೆ ಹೊಡೆಯಷ್ಟ ಅಕ್ಕ ನೀವು ಪಕ್ಕದಲ್ಲಿ ಫ್ರೀ ಆಗಿದ್ದಾರೆ ಹೊಡೆದ್ ನೋಡಿ ಕ್ಯಾಮ್ರಾದಲ್ಲಿ ಡಿಸ್ಪ್ಲೇ ಆಗ್ತೀರಾ ನೀವು ನೋಡ್ಬಿಡಿ ರೌಂಡ್ಗೆ ನೀವು ಕಣ್ಣೆಲ್ಲ ರೆಡಿ ಆಯ್ತು ಇವಾಗ ಜೋಳ ಬೇಯಿಸ್ಕೊತೀನಿ ಜೋಳ ಟೊಮೊಟೊ ಈ ಕಡೆ tricks. ಈ ಬ್ಲಾಗ್ ಆಲ್ಮೋಸ್ಟ್ ಇಲ್ಲ ಅಂದ್ರು ಪಾರ್ಟ್ 1 ಪಾರ್ಟ್ 2 ತರ ಬರುತ್ತೆ ಯಾಕಂದ್ರೆ ತುಂಬಾ ಇವತ್ತು ನಾವು ಹೋಗಿ ರೂಮ್ ಅಲ್ಲಿ ಸ್ಟೇ ಆದ್ರೆ ದೂರದಿಂದ ಮಾಡೆ ಮುಖದ ಹತ್ರನೇ ತಂದ್ಬಿಡ್ತೀಯ ಅವಳೆ ಸೊ ಅಂದ್ರೆ ಏನ್ ಹೇಳ್ತಾ ಇದ್ದೆ ನಾನು ಪಾರ್ಟ್ 1 ತರ ಬರುತ್ತೆ ಈ ವಿಡಿಯೋ ಯಾಕಂದ್ರೆ ತುಂಬಾ ಎತ್ತಿರೋದ್ರಿಂದ ಒಂದೇ ವಿಡಿಯೋಸ್ ಅಲ್ಲಿ ಇದು ಕವರ್ ಆಗೋದಿಲ್ಲ ಯಾಕಂದ್ರೆ ಇವಾಗ ನಾವು ಇಲ್ಲಿ ಅಡ್ಗೆ ಮಾಡ್ಕೊಂಡು ಡೈರೆಕ್ಟ್ ಮಲ್ಕೊಂಡ್ರೆ ಬೆಳಗ್ಗೆ ಫ್ರೆಶ್ ಅಪ್ ಎಲ್ಲ ಹಾಕಿ ಹೋಗಿ ದರ್ಶನ ಮಾಡೋದು ದರ್ಶನ ಮಾಡಕ್ಕೆ ಹೆವಿ ಕಷ್ಟ ಅನ್ಸುತ್ತೆ ಯಾಕಂದ್ರೆ ತುಂಬಾ ರಶ್ ಇದಾರೆ ಮಂತ್ರಾಲಯದಲ್ಲಿ ನೋಡ್ಬೇಕು ಏನು ಎತ್ತ ಆ ರಾಯರು ಎಷ್ಟು ಬೇಗ ನಮ್ಗೆ ದರ್ಶನ ಕೊಡ್ತಾರೆ ಅನ್ನೋದು ಅವ್ರ ಮೇಲೆ ಬಿಟ್ಟಿದ್ದು ನೋಡೋಣ ಒಟ್ಟಲ್ಲಿ ನಾವು ದರ್ಶನ ಮಾಡೋದ್ ಮಾಡ್ಲೇಬೇಕಲ್ವಾ ಹೊರಡ್ಬೇಕು ಬಟ್ ಇದು ಪಾರ್ಟ್ 1 ಪಾರ್ಟ್ 2 ತರ ಬರುತ್ತೆ ಸೊ ಆದಷ್ಟು ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂಡ್ ಹಾಗೆ ಮಲ್ಕೊಂಡ್ ಮಾತಾಡಿ ಕಣ್ ಬಿಟ್ಕೊಂಡ್ ಮಾತಾಡಿ ಗಾಡಿ ಗೈಸ್ ಹೌದು, okay. ಗಾಡಿ ನೋಡಿ ಅದೇ ಬೇಯ್ತಾ ಇಲ್ಲ ಇಲ್ಲಿ ಬಸೋಡ್ದಲ್ಲೇ ಅನ್ನ ಹಾಕೋದೆ ನಾನು ತಿನ್ನ ಅಂತ ಯಾವ ನಕ್ಷತ್ರದಲ್ಲಿ ಎತ್ತಿದೆ ಅಂತೆ ನಿನ್ ಮಗನ್ನ ಅಮ್ಮ ಅಲ್ಲ ಅಮ್ಮ ಅಯ್ಯೋ ತಾಯ ಎತ್ತಿದ್ದಾಯ್ತ ಮಾತಾಡ್ತಿದ್ದೆ ಕೋಳಿ ಮಗಳೇ ತಿನ್ನೋತ್ಯ ಕೊಂಚಾಕಮ್ಮ ತಾಯಿ ಕಸ್ಟಮರ್ ಹತ್ರ ಯಾವ ತರ ಮಾತಾಡೋದು ನಾವು ಅದ್ ಹೆಂಗೆ ಅದಕ್ಕೆ ಕೈನ ಅಲ್ಲಿ ಕೆಳಗೆ ಹೇಳ್ಕೊಬಿಡ್ತೇನೆ ಹೆಂಗೆ ಹೇಳ್ತೀವಿ ಮಾವ ಇದು ಅಂಗಡ್ಲ ಇವನ ಸರ ಊಟ ಎಲ್ಲ ರೆಡಿ ಆಯ್ತು ನಮ್ಮ ಪ್ರಿಯಾ ಅವರು ನಮ್ಮ ಅತ್ತೆ ಅವರು ಸೇರ್ಕೊಂಡು ನಮ್ಗೆ ಹೊಟ್ಟೆ ತುಂಬಾ ಊಟ ಹಾಕ ಕುತ್ಕೊಬಿಟ್ಟವ್ರು ನೋಡಿ ಸೂಪರ್ ಆಗಿ ಚೆನ್ನಾಗಿದೆ ಅದಕ್ಕೆ ಇದಕ್ಕೆ ಎಲ್ಲ ಕರೆಕ್ಟ್ ಆಗಿರುತ್ತೆ ಎಲ್ರು ಕೈ ಕೊಚ್ಚು ಟ್ರೈ ಮಾಡಿದ್ರೆ ಮೊಸರು ಹಾಕೊಂತೀನಿ ಅಲ್ಲಿ ನಮ್ಮ ಹಸ್ಬೆಂಡ್ ಯಾವ ರೀತಿ ಮಾತಾಡ್ತಾರ ಅಂತ ಹೇಳ್ತಾರ ಬಿಟ್ಟೇಸಿನ ಕುಳಿಸಿ ಇಡು ವಸ್ತೇನ ಅಬ್ಬ ಸೊ ಈಗ ನಾವು ಊಟ ಎಲ್ಲ ಮುಗಿಸ್ಕೊಂಡು ಕಾರ್ ಸ್ಟಾರ್ಟ್ ಮಾಡಿಕೊಂಡು ಮಂತ್ರಾಲಯ ಕಡೆ ಹೊರಡ್ತಾ ಇದ್ದೀವಿ ಆನ್ ದ ವೇ ಹೋಗ್ತಾನೆ ಸ್ವಲ್ಪ ಮಳೆ ಬರೋ ಥರ ಆಗೋಗಿತ್ತು ಗೈಸ್ ಮಧ್ಯಾಹ್ನ ಒಂದು 3 o'clock ಅನಿಸುತ್ತೆ ಸೊ ಅಲ್ಲೆಲ್ಲ ಮಳೆ ಬರೋ ಥರ ಆಗಿಬಿಟ್ಟಿತ್ತು ಇಲ್ಲಿ ಆನ್ ದ ವೇ ಹೋಗ್ತಾ ಒಂದು ಪ್ರಾಬ್ಲಮ್ ಆಯಿತು ಗೈಸ್ ಅಲ್ಲಿ ನಮ್ಮ ಬಾವ ಮಾತಾಡ್ತಿದ್ರಲ್ಲ ಅವನ ಹತ್ರ ಸೊ ಅವ್ನು ಏನು ಮಾಡ್ದ ಗೊತ್ತಾ ಅವನು ಎಣ್ಣೆ ಹೊಡೆದ್ಬಿಟ್ಟಿದ್ದಾನೆ ಅನಿಸುತ್ತೆ ಡ್ರಿಂಕ್ಸ್ ಮಾಡಿದ್ದಾನೆ ಡ್ರಿಂಕ್ಸ್ ಆ್ಯಂಡ್ ಡ್ರೈವ್ ಮಾಡ್ತಿರೋದು ಅದರಲ್ಲಿ 2 ಮಕ್ಕಳನ್ನ ಕೂರಿಸ್ಕೊಂಡು ಒನ್ ವೇಲ್ ಬಂದುಬಿಟ್ಟು ನಮ್ಮ ಹತ್ರನೇ ಮಾತಾಡ್ತಾ ಇದ್ದಾನೆ ಅಂದರೆ ನಿಮ್ಮದು ಫಾಲ್ಟು ನಿಮ್ಮದು ತಪ್ಪು ಅಂತ ನಿಜವಾಗ್ಲೂ ಅದು ಏನಕ್ಕೆ ಈ ರೀತಿ ಅವರು ಡ್ರಿಂಕ್ಸ್ ಮಾಡಿ 2 ವೀಲರ್ಗಳನ್ನ ಓಡಿಸ್ತಾರೆ ಅಂತ ಗೊತ್ತಾಗಲ್ಲ ಅದರಲ್ಲೂ ಪಾಪ ಮಕ್ಕಳು ಹಿಂದೆಗಡೆ ಕೂತಿದ್ದಾರೆ ಅವ್ರನ್ನ ಕೂರಿಸ್ಕೊಂಡೆ ಒನ್ ವೇಲ್ ಬರ್ತಾರದೇ ಅವನದೇ ತಪ್ಪು ಅದರಲ್ಲೂ ನಮ್ಮ ಮೇಲೇ ಜಬರ್ದಸ್ತಿಯಾಗಿ ಮಾತಾಡ್ತಾ ಇದ್ದ ಅವನು ಇನ್ನೇನು ನಾವು ಆಂಧ್ರಾಗ ಆಲ್ರೆಡಿ
ಎಂಟ್ರಿ ಆಗ್ಬಿಟ್ಟಿದ್ವಿ, ಇನ್ನೇನು ಆನ್ ದ ವೇ ಇತ್ತು ನಮಗೆ ಟೆಂಪಲ್ ಹೋಗ್ತಾ. ಸೊ ಆ ಟೈಮಲ್ಲಿ ಈ ರೀತಿ ಒಂದು ಪ್ರಾಬ್ಲಮ್ ಆಗಿದ್ದು. ಸೊ ನಮ್ಮ ಭಾವ, ನಮ್ಮ ಅತ್ತೆ ಮತ್ತು ನಮ್ಮ ಪ್ರಿಯ, ನಮ್ಮ ಹಸ್ಬೆಂಡ್ ಎಲ್ಲ ಹೋಗಿ ಮಾತಾಡ್ತಾಯಿದ್ರು. ಆದ್ರೂ ಅವನದೇ ಸರಿ ಅನ್ನೋ ರೀತಿನೇ ಮಾತಾಡ್ತಾ ಇದ್ದ. ನಿಜವಾಗ್ಲೂ ಯಾಕೆ ಈ ರೀತಿ ಒಂಥರ ಓಡಿಸ್ತಾರೆ ರ್ಯಾಶಾಗೆ ಗಾಡಿಗಳನ್ನ ಅಂತಲೇ ಗೊತ್ತಾಗಲ್ಲ ಒಂದು ಟೈಮು. ಎಲ್ಲ ಹೋಗ್ತಾ ಇದೀವತ್ತೆ ನಾವ್ ಇವಾಗ ಹೋಗ್ತಾ ಇದೀವಿ ಒಳಗಡೆ. ಇವಾಗ ಹೋಗ್ತಾ ಇದೀವಿ. ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ಊಟ ಮಾಡ್ಕೊಂಡು ಮತ್ತೆ ದೇವಸ್ಥಾನ ಈಚೆ ಬರ್ತೀವಿ. ನಾವು ಊಟ ಮಾಡ್ತೀವಿ ಗೈಸ್. ಇವಾಗ ಜಸ್ಟ್ ನಾವು ಊಟ ಮಾಡ್ಕೊಂಡು ಕಾರ್ ಪಾರ್ಕಿಂಗ್ ಮಾಡಿ ಸುಮ್ಮನೆ ಹಾಗೆ ಒಂದು ಟೆಂಪಲ್ ನ ರೌಂಡ್ ಹಾಕೊಂಡು ಬಟ್ ಇವಾಗೆಲ್ಲ ಫೆಸಿಲಿಟಿ ಫ್ಲಾಶ್ ಆನ್ ಮಾಡಿಲ್ಲ. ನೀರಿ ಗೈಸ್ ಮಾಡ್ತೀವಿ, ಯಾರ್ ಕಿತ್ಕೊಂಡ್ ಹೋಗೋದು. ಇವ್ನ ಹಾಕದ್ ಮಟ್ಟಕ್ಕೆ ಫಸ್ಟ್ ಇವ್ನ ಹಾಕ್ತಿವಿ ಗೈಸ್ ನಾವು. ಇವನು ನಮ್ಗೆ ಇವನಿಂದ ನಮ್ಗೆ ಎಷ್ಟು ಪಾಡ್ ಪಡ್ತೀವಿ ಅಂದ್ರೆ ಊದಾ ಹಾಯ್ ಸೈ ಬಂಗಾರಿ. ಅವನೇನು ಮಾಡಲ್ಲ, ಊದನ್ ತರ ಆಗ್ಬಿಟ್ರೆ ಅವನೇನು ಮಾಡಲ್ಲ ಗೈಸ್. ಸೊ ಇವಾಗ ನಾವು ಊಟ ಮಾಡಕ್ಕೆ ಅಂತ ಹೋಗ್ತಾ ಇದೀವಿ, ಬಟ್ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ, ನೋಡೋಣ. ಬಟ್ ಇಲ್ಲೆಲ್ಲ ನೋಡಿ ಇವಾಗೆಲ್ಲ ಕಂಪ್ಲೀಟ್ ಫುಲ್ ಖಾಲಿ. ಬೆಳಗ್ಗೆ ಎಷ್ಟು ಜನ ಇರ್ತಾರೆ ಏನು ಎತ್ತ ಗೊತ್ತಿಲ್ಲ. ನೋಡಿ ಗೈಸ್, ದರ್ಶನ ಮಾಡ್ಕೊಬಿಡಿ ಮಂತ್ರಾಲಯ ಆಗಿರುತ್ತೆ ಆಕ್ಚುಲಿ. ಆದ್ರೆ ಇವಾಗ ಯಾರಿಲ್ಲ, ಎಲ್ಲ ಏನು ಗೊತ್ತಾಗ್ತದೆ. ನಾಳೆ ಆಯ್ತಾ? ಸಾಮ್ರಾಟ ಪ್ರಣವ್ ಇದಾರಾ? ಹೇಗನ್ಸ್ತು? ಫಸ್ಟ್ ಟೈಮ್ ಒಂದ್ 5 ನಿಮಿಷ ದರ್ಶನ ಮಾಡಿದ್ದೆ. ಎಲ್ಲಾರ್ನು ಕೇಳು. ಯಾರಾದ್ರೂ ದರ್ಶನಕ್ ಬರ್ಬೇಕಂದ್ರೆ ಇನ್ನೇನ್ ಕ್ಲೋಸಿಂಗ್ ಟೈಮ್ ಅಲ್ಲಿ 8:45 ಹೋಗಿ ಚೆನ್ನಾಗ್ ದರ್ಶನ ಆಗುತ್ತೆ. ನಾನು ಮಾತ್ರ ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಇಷ್ಟು ಫಾಸ್ಟ್ ಆಗಿ ಹೋದ್ ಸತಿ ಬಂದಾಗ ಯಾರೋ ನಮ್ನ ಕರ್ದಿ ನಮ್ ಫ್ಯಾಮಿಲಿ ಒಂದು ಟಿಕೆಟ್ ಕೊಟ್ರು. ಅವಾಗ ಒಂದು ಅರ್ಧ ಗಂಟೆ 1 ಅವರ್ ಅಲ್ಲಿ ಮಾಡಿದ್ವಿ. ಈ ಸತಿ ಹೊಟ್ಟೆ ತುಂಬಾ ಊಟ ಮಾಡಿ ಬಂದು ಕುತ್ಕೊಂಡು ಅಷ್ಟೇ ದರ್ಶನಕ್ಕೆ ಬಿಡ್ತಾವ್ರೆ ಅಂದ್ರು. ಸುಮ್ನೆ ಹೋದ್ರೆ ಹಂಗೆ ದರ್ಶನಕ್ಕೆ ಕರೆಕ್ಟ್ ಆಗಿ 10 ನಿಮಿಷ ನಿಂತ್ಕೊಂಡ್ರಪ್ಪ. ಒಬ್ಬನು ಹೇಳಿಲ್ಲ, ಒಬ್ಬ ನೂಕಿಲ್ಲ. ಅದೇ ಆ ದೇವ್ರನ್ನ ಎಲ್ಲಾ ತರ ಬೇಡ್ಕೊಂಡು ನಮ್ಗೆ ತುಂಬಾ ಖುಷಿ ಆಯ್ತು. ನಮ್ಮ ಮುಂದಿನ ಪೀಳಿಗೆ ಮಕ್ಕಳು ಮಾತಾಡ್ತಾರೆ. ಇಷ್ಟೊತ್ತು ದೊಡ್ಡ ತಿರುಪತಿಲೂ ನನಗೆ ಇಷ್ಟೊತ್ತು ದರ್ಶನ ಆಗಿಲ್ಲ. ಲಾಸ್ಟ್ ಟೈಮ್ 2 ಸರಿ ಬಂದಿದೆ, ಅವಾಗೆಲ್ಲ ತೊಳಿ ಕಳ್ಸ್ಬಿಟ್ರು. ಇದೇ ಫಸ್ಟ್ ಟೈಮ್ 10 ನಿಮಿಷ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ತಳ್ಬಿಟ್ರಾ ಇಲ್ಲ ತಳ್ಬಿಟ್ರ ತಳ್ಬಿಟ್ರು. ಹಾ ಗೈಸ್ ಯಾವಾಗ ಬಂದ್ರು ಊಟಕ್ ಮುಂಚೆ ಒಂದ್ಸಲಿ ದರ್ಶನ ಆಗುತ್ತೆ, ಊಟ ಆದ್ಮೇಲೆ ಒಂದ್ ದರ್ಶನ ಆಗುತ್ತೆ. ಯಾಕಂದ್ರೆ ನಾನು ಇಲ್ಲೇ ರೂಮ್ ಮಾಡ್ತಾ ಇದ್ದೆ. ಯಾವಾಗ್ಲೂ ರೂಮ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ಬಂದ್ ರೂಮ್ ಮಾಡ್ಕೊಂಡು ಬೆಳಿಗ್ಗೆ 7 ಗಂಟೆಗೆಲ್ಲ ದರ್ಶನಕ್ಕೆ ಹೋಗಿ ಮತ್ತೆ ಊಟ ಮಾಡ್ಕೊಂಡ್ ಬಂದು ಇನ್ನೊಂದ್ಸಲಿ ದರ್ಶನಕ್ಕೆ ಹೋಗಿ ಇನ್ನೊಂದ್ಸಲಿ ದರ್ಶನ ಮಾಡ್ಕೊಂಡು ಸಾಯಂಕಾಲ ಮಾಡ್ಕೊಂಡು ಇವ್ರೆಲ್ಲ ಕೂತಿದ್ರು. ನಿಮ್ಗೆ ಏನಿಸ್ತು ಇಷ್ಟು ಜಲ್ದಿ ಮಾಡಿದೊಳ್ಳೆ ದರ್ಶನ? ನಾನ್ ಹೇಳ್ದೆ ಒಳಗಡೆ ಹೋಗಿ ಬರೋಣ ಬಾ ಅಂತ ನನ್ ದೊಡ್ಡ ಮಗನ್ಗೆ. ಆಮೇಲೆ ನಡಿ ಹೋಗೋಣ ಅಂದ್ರು. ಅಲ್ಲಿ ಹೋಗಿದ ತಕ್ಷಣ ದೇವ್ರ ದರ್ಶನ ಚೆನ್ನಾಗಾಗಿದೆ. ಈ ತರ ಯಾವಾಗ್ಲೂ ಆಗ್ಬೇಕಪ್ಪ ದರ್ಶನ. ಬಂದಿದ ತಕ್ಷಣ ನಿಮ್ದಿಯಿಂದ ಇವತ್ತಾದಷ್ಟು ಖುಷಿ ಯಾವತ್ತೂ ಆಗಲ್ಲ. ನಾನು ಕೇಳ್ಕೊಳ್ಳೋದಷ್ಟೇ, ಎಲ್ಲಾರ್ಗು ಖುಷಿ, ನೆಮ್ಮದಿ, ಆನಂದ ಎಲ್ಲಾರು ಚೆನ್ನಾಗಿ ಹೇಳ್ಕೊಳ್ಳೋದು. 10 ಜನಕ್ಕೆ ಒಳ್ಳೇದ್ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಒಬ್ಬರು ಮನ್ಸಿಂದ ಕೆಡ್ದಾಗ ಆಲೋಚನೆ ಮಾಡ್ಬೇಡಿ. ಮಾಡಿದ್ರೆ ನೀವು 6 ದಾರಿಗೆ ಹೋಗ್ಬಿಡ್ತೀರಾ. ಬೇಡ, ಚೆನ್ನಾಗಿದೆ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಒಳ್ಳೇದೇ ಬಯಸಿ. ಮಾವನವ್ರ ಮಾತು ಕೇಳ್ಬೇಕಾಯ್ತು. ಮಾತಾಡೋದೇ ಇಲ್ಲ, ಮಾತಾಡ್ತಾರೆ ಕೇಳಿ. ಅಣ್ಣ ನೀವು ಕ್ವಶನ್ ಕೇಳ್ಬಿಡು. ನಿಮ್ಗೆ ಹೇಗ ಅನ್ನಿಸ್ತು ದರ್ಶನದ ಬಗ್ಗೆ? ಇಷ್ಟು ಜಲ್ದಿ ಸೂಪರ್ ಆಗಾಯ್ತು, ಸೂಪರ್ ಆಗಾಯ್ತು. ಊಟದ ಬಗ್ಗೆ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ನಿಮ್ಗೆ ಆಯ್ತಾ ದೇವ್ರ ದರ್ಶನ ಮಾಡಿ?
ಅಷ್ಟೇ guys, ನಮ್ ಭಾವ ಒಂದೆರಡೇ ಮಾತಾಡೋದು, ಅದಕ್ಕಿಂತ ಹೆಚ್ಚಾಗಿ ಮಾತಾಡಲ್ಲ. ಸೊ ಇವಾಗ ದರ್ಶನ ಮುಗಿಸ್ಕೊಂಡು ನೆಮ್ಮದಿಯಾಗಿ ಬಂದು ಇಲ್ಲೊಂದ್ ಸ್ವಲ್ಪ ಕೂತಿದೀವಿ. ನೆಕ್ಸ್ಟ್ ನಾವು ಮತ್ತೆ ಬೆಳಗ್ಗೆ ನಾವು ರೆಡಿ ಆಗ್ಬಿಟ್ಟು ಮತ್ತೆ ರಾಯರ ದರ್ಶನ ಮಾಡ್ಬೇಕು. ಅವಾಗೆಲ್ಲ ಅಲಂಕಾರ ಎಲ್ಲ ಫುಲ್ ಮಾಡಿರ್ತಾರೆ, ಬಟ್ ನಾಳೆ ವೀಕೆಂಡ್ ಬೇರೆ ಅಲ್ವಾ, ಹೆವಿ ರಶ್ ಇರ್ತಾರಂತೆ. ಮತ್ತೆ ಅದು ಇನ್ನೊಂದು ಯಾವ್ದು ಏನದು ಮೃತಿಕೆ ಈಸ್ಕೊಂಡ್ ಹೋಗ್ಬೇಕು ಗೈಸ್, ಅದು ತುಂಬಾ ಒಳ್ಳೇದಂತೆ. ಅದು ಮೃತಿಕೆ ಅದು ಮಣ್ಣು ಮಣ್ಣು ದೇವ್ರ ಬೃಂದಾವನದ್ದು ಮಣ್ಣು ಫೇಮಸ್ ಆಗಿರೋದು. ಇದಕ್ ಮುಂಚೆ ಯಾರು ಮೃತಿಕೆ ನನಗೆ ಇವತ್ತರ ಗೊತ್ತಿದೆ, ನೀವು ಹೇಳ್ಮೇಲೆ ಗೊತ್ತಾಗುತ್ತೆ. ಮಣ್ಣು ಅಂತಾರೆ. ಅದನ್ನ ಮನೇಲಿ ಪೂಜೆ ಮಾಡಿದ್ರೆ ನಾವ್ ಅನ್ಕೊಂಡಿರೋ ಆಸೆಗಳೆಲ್ಲ ಈಡೇರ್ತವೆ. ಎಲ್ಲ ಬಿಡಿ, ನಾನು ಹೇಳೋದು ಗೊತ್ತಾ, ಮನ್ಸಲ್ಲಿ ರಾಘವೇಂದ್ರ ಸ್ವಾಮಿನ ನೆನ್ಸ್ಕೊಳ್ಳಿ, ಒಳ್ಳೇದಾಗುತ್ತೆ, ಒಳ್ಳೇದ್ ಮಾಡ್ತಾರೆ. ನಮ್ಮ ಆಂಟಿ ತರ ಯಾವಾಗೂ ಅವರು ರಾಘವೇಂದ್ರ ಸ್ವಾಮಿನ ಬಿಟ್ರೆ ಶುಕ್ರವಾರ ಅಲ್ಲ ಗುರುವಾರ ನಮ್ ಮನೆಗೆ ಕರ್ಸ್ಕೊಂಡ್ ಬಂದು ಅವ್ರನ್ನ ಮಾತಾಡ್ಸಿ ಟೀ ಕಾಫಿ ಕುಡ್ಸಿ ಕರ್ಕೊಂಡು ತಿರ್ಗಿ ಅಲ್ಲಿಗೆ ಬಿಟ್ಬಿಡ್ತಾರೆ ದೇವಸ್ಥಾನಕ್ಕೆ. ಇಷ್ಟು ಜಲ್ದಿ ದರ್ಶನ ಆದ್ಮೇಲೆ ಚಂದಕ್ ತಿನ್ಬೇಕು ಅನ್ಸ್ತು. ತುಂಬಾ ಊಟ ಮಾಡಿದೆ. ನಮ್ ಕೃಷ್ಣಣ್ಣ ಅವರು ಚಪ್ಪಾಳೆ ಇರ್ಲಿ. ರೂಮ್ಗೆ ಹೋಗಿ ಮಲ್ಕೋಬೇಕು, ರೆಸ್ಟ್ ಮಾಡ್ಬೇಕು, ಬೆಳಗ್ಗೆ ಎದ್ದು ರೆಡಿ ಆಗಿ ಮತ್ತೆ ದರ್ಶನಕ್ಕೆ ಬರ್ಬೇಕು. ಇವಾಗ ಇವಾಗ ನಾವು ರೂಮ್ಗೆ ಹೋಗ್ತಾ ಇದೀವಿ ಗೈಸ್. ದರ್ಶನ ಆಯ್ತು, ಊಟ ಆಯ್ತು, ಈಗ ನೆಮ್ಮದಿಯಾಗಿ ಇವಾಗ ಹೋಗಿ ರೂಮ್ ಅಲ್ಲಿ ಹೋಗಿ ಸ್ವಲ್ಪ ರೆಸ್ಟ್ ತಗೊಂಡು ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗಿ ಮತ್ತೆ ನಮ್ಮ ರಾಯರನ್ನ ನೋಡಕ್ಕೆ ಬರ್ತೀವಿ. ಹಾಯ್ ಫ್ರೆಂಡ್ಸ್, ನೈಟ್ ಎಲ್ಲ ಮಲ್ಕೊಳ್ಳಿ ನೀವು, ನಿಮ್ಗೂ ಡಿಸ್ಟರ್ಬ್ ಬೇಡ. ಬೆಳಿಗ್ಗೆ ಮಾತಾಡೋಣ ಏನಿದ್ರು. ಗುಡ್ ಮಾರ್ನಿಂಗ್. ಇವಾಗ ನಾವು ರೂಮಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಎರಡನೇ ದರ್ಶನಕ್ಕೆ. ಈಗ ಮಂತ್ರಾಲಯ, ನೆಕ್ಸ್ಟ್ ಇದು ರಾಯರ್ದು ಮತ್ತೆ ಎಲ್ಲದು ರಾಯರ್ದು ಮಠ, ಅಲ್ಲಿ ಹೋಗ್ತೀವಿ. ನೆಕ್ಸ್ಟ್ ಅಲ್ಲಿಂದ ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿಂದ ನೆಕ್ಸ್ಟ್ ರೂಮ್ ಬರ್ತೀವಿ. ಅಲ್ಲಿಂದ ಊಟ ಮಾಡ್ಕೊಂಡು ಮತ್ತೆ ಬೆಂಗಳೂರು ಫಸ್ಟ್ ಟಿಫನ್ ತಿಂತೀವಿ. ದರ್ಶನ ಮಾಡ್ಬಿಡೋಣ ಇವಾಗ. ಬಟ್ ಇವಾಗ ಎಷ್ಟು ಜನ ಇರ್ತಾರೋ ಏನು ಗೊತ್ತಿಲ್ಲ ಗೈಸ್ ನಮ್ಗೆ. ನಮ್ಮ ಅತ್ತೆ ಹೇಳ್ತಾ ಇರೋದು ನಾವು ಹೋಗಿದ ತಕ್ಷಣನೇ ದರ್ಶನ ಆಗುತ್ತೆ ಅಂತ, ಬಟ್ ನೋಡೋಣ. ನೋಡಿ, ನನಗೆ ಒಳಗಡೆ ಹೋಗಿದ ತಕ್ಷಣ ಎಂಟ್ರಿ ಆಗಿದ ತಕ್ಷಣ ದರ್ಶನ ಆಗುತ್ತೆ. ಎಂಟ್ರಿ ಆಗಿದ ತಕ್ಷಣ ದರ್ಶನ. ಎಲ್ರು ಎಷ್ಟೇ ಇರ್ಲಿ rush. ನೋಡಿ, ಎಲ್ಲ ನಮ್ಮ ಮನೆಯವ್ರೆಲ್ಲರೂ ಫಳ 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 ಅಂತ ಇವಾಗ ಹೆಂಗಿದೀವಿ. ಆಮೇಲೆ ಈ ಏರಿಯಾ ಜಾಸ್ತಿ ಮಳೆ ಬರ್ತಾ ಇದೆ. ಈ ಕಡೆ ಎಲ್ಲ ಸೆಕೆ ಜಾಸ್ತಿ, ಅದಕ್ಕೆ ಬೇಗ ದೇವಸ್ಥಾನ. ಈಗ ನಾವು ಕಾರ್ ಪಾರ್ಕಿಂಗ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಗೈಸ್. ಈಗ ನಾವು ರಾಯರನ್ನ ನೋಡ್ಬೇಕು. ಎಷ್ಟು ಅಜ್ಜಿ? 5 ರೂಪಾಯಿ. 5 ರೂಪಾಯಿನಾ? ಎಷ್ಟಿಲ್ಲ. ಬನ್ರಿ. ಬಿಟ್ಟಲ್ಲ ಮಂತ್ರಾಲಯಕ್ ಬಂದ್ರೆ ಇದನ್ನ ಇಟ್ಕೊಂಡಿಲ್ಲ ಅಂದ್ರೆ ಬಂದಂಗೆ ಅನ್ಸಲ್ಲ ಗೈಸ್ ನಮ್ಗೆ. ಎಲ್ಲಿ ಸಿರಿ ಅಲ್ಲ, ನಮ್ ಸೀಟಿಂದ ಕರ್ದಿಲ್ಲ, ಅಲ್ಲೇ ಬಿಸಾಕ್ಬಿಟ್ಟು ಬ್ಲಾಗ್ ಮಾಡ್ಕೊಂಡ್ ಬಂದ್ಬಿಟ್ಟೆ ಎಲ್ಲಾರು ಬಂದು ಹಿಡಿತೀರಾ ಅಂತ. ಬ್ಲಾಗ್ ಮಾಡಿ ಅಂತಾರೆ, ನನ್ಗೆ ಈ ತರ ಕ್ಯಾಕರ್ಸ್ ಮಕ್ಕಳು ಕುಗಿತಾರೆ ಇಲ್ಲೆಲ್ಲಾರು. ಯಾರು ಹೇಳಿದ್ದು? ಇದೆಲ್ಲ ನಾವು ಒಳಗಡೆ ಇವರೇ ಸಾಕು ನಂಗೆ. ನಾಯಿ ತರ ಸಿಕ್ಕಾಕ್ಸ್ಬಿಟ್ಟು ನೀನ್ ಬಂದ್ಬಿಟ್ರೆ ಹೆಂಗೆ ಬಿಡ್ಸೋದು? ಪ್ರಿಯಾಗಿ ಹೇಳಿದ್ಲು ತಾನೆ ಈ ಕಡೆ, ಪ್ರಿಯಾಂಗ್ ಹೇಳಿದ್ರೆ ತೆಗಿತಾ ಇದ್ಲು. ಆಂಟಿ ಅಂದ್ರೆ ಅವರು
ನಾನು ಇವಾಗ ಅಜ್ಜಿಗೆ ನೋಡು ಎತ್ತಿ ಆಯಾ ಜೊತೆ ಇಸ್ಕೊಂಡ್ ಬೊಟ್ಟಿಕ್ಬಿಟ್ಟು 5 ರೂಪಾಯಿ ಇಸ್ಕೊಂಡ್ಬಿಡ್ತೀನಿ. ವಾ ಏನು ಕೊಟ್ಟಾನಿಗೆ పెట్టుకొని వచ్చాను ಹಾ 5 ರೂಪಾಯಿ ಕೊಡಿ ಏನು ಉಲ್ಟಾಗಿ ಬಿಟ್ಟಿದ್ದೀನಿ. ಈಗ ಹೋಗೋಕೆ ಹಂಗೆ ಕುಡಿದೀನಿ. ಎಲ್ಲಿ ಅಜ್ಜಿ ಆಲ್ರೆಡಿ ಗೈಸ್ ಹೆಂಗಿಟ್ಟವ್ರೆ ಗೈಸ್ ನಾವಿಬ್ರು ಎಲ್ಲಾದ್ರೂ ಹೋಗ್ತೀವಿ ಅನ್ಕೊಳ್ಳಿ, ಯಾವ ದೇವಸ್ಥಾನಕ್ಕೆ ಹೋಗ್ಲಿ, ಯಾವ ಫಂಕ್ಷನ್ಗೆ ಹೋಗ್ಲಿ, ಒಟ್ನಲ್ಲಿ 2 days ಬಿಫೋರ್ ಚೆನ್ನಾಗಿ ದುಡ್ಡು ಖರ್ಚು ಮಾಡಿ ಶಾಪಿಂಗ್ ಮಾಡಿ ಬರ್ತೀವಿ. ನೋಡಿ ಇದು ನನ್ನ ಔಟ್ಫಿಟ್, ಇದು ನಮ್ಮ ಹುಡುಗಿ ಔಟ್ಫಿಟ್. ಹೆಂಗಿದೆ ಕಮೆಂಟ್ ಮಾಡಿ ಹೆಂಗ್ ಕಾಣಿಸ್ತಾ ಇದೀವಿ ಅಂತ. ಬಟ್ ಇನ್ನೊಂದೇನಂದ್ರೆ ಮಂತ್ರಾಲಯಕ್ಕೆ ಬಂದಾಗ ಈ ನಾಮ ಇಟ್ಕೊಂಡಿಲ್ಲ ಅಂದ್ರೆ ಅದು ಮಂತ್ರಾಲಯಕ್ಕೆ ಬಂದಂಗೆ ತೃಪ್ತಿ ಆಗಲ್ಲ ನಮ್ಗೆ. ಸೊ ಎಲ್ಲರೂ ನೋಡಿ ಆ ನಾಮದಿಂದಾನೇ ದುಡ್ಡು ಮಾಡ್ಬಿಡ್ಬೋದು. ಇಲ್ಲಿ ಒಂದ್ 5 ರೂಪಾಯಿ ಇಲ್ಲ 10 ರೂಪಾಯಿ ಅಂದ್ರು, ಇಲ್ಲಿ ಒಂದ್ ಅಜ್ಜಿ ಪಾಪ 5 ರೂಪಾಯಿ ಅಂದ್ರು, ಅಲ್ಲಿ 10 ರೂಪಾಯಿ ಅಂತಾರ ಅನ್ಸುತ್ತೆ ಮೇ ಬಿ ಗೇಟ್ ಅಥವಾ. ನೋಡಿ ಗೈಸ್ ನಾವು ನೆಕ್ಸ್ಟ್ ಟ್ರಿಪ್ ನಾವ್ ಈ ಮಂತ್ರಾಲಯ ಆದ್ಮೇಲೆ ನಾವು ಯಾವ್ದು ಪಾಂಡರಿಪುರ. ಅಯ್ಯೋ ಇವಳು ತಿರುಪ್ತಿ ಅಂದ್ರೆ ನಂಗೆ ಎಲ್ಲೆಲ್ಲೋ ನಡ್ಕ ಬಂದ್ಬಿಡುತ್ತೆ ಗೈಸ್ ಅಲ್ಲಿ. ಇವಾಗ ಇದಾದ್ಮೇಲೆ ಪಂಚಮುಖಿ ಅಲ್ಲತ್ತೆ ಅವಳು ಹೇಳಿದೇನಂದ್ರೆ ಈ ಟ್ರಿಪ್ ಆದ್ಮೇಲೆ ಈ ದೇವಸ್ಥಾನ ಆದ್ಮೇಲೆ ತಿರುಪತಿ ಅಂತಾರ ಅವಳು. ಅವಳು ಇವಾಗಲ್ಲ ನೆಕ್ಸ್ಟ್ ತಿರುಪತಿ ಅಂತಾರದು. ಇವಾಗಲ್ಲ ಇವಳು ನಿಜವಾಗ್ಲೂ ನಂಗೆ ತಿರುಪತಿ ಅಂದ್ರೇನೆ ಭಯ ಆಗ್ಬಿಡುತ್ತೆ. ನಂಗೆ ತಿರುಪತಿಲಿ ದರ್ಶನ ಬೇಗ ಆಗಲ್ಲ. ಬರೀ ಇಲ್ಲಿಂದ 2 ನಿಮಿಷ ಹಿಂಗ್ ತೋರ್ಸಿ 5 ನಿಮಿಷ ಹಿಂಗ್ ತೋರ್ಸಿ ಹಿಂಗ್ ಕಳ್ಸಕ್ ಎಷ್ಟು ಅವರ್ ಕೂಡ ಇರ್ತಾರೆ. ಒಳ್ಳೆ 30 hours ಇವಾಗ ಗೈಸ್. ಒಬ್ಬೊಬ್ರಿಗೆ 24 hours ಇಲ್ಲ 24 hours ಮೇಲೇನು ಕೆಲವೊಬ್ರಿಗೆ ದರ್ಶನಗಳಾಗಿರಲ್ಲ ತಿರುಪತಿಲಿ. ಬಟ್ ಎಷ್ಟೋ ಜನ ಹೇಳ್ತಾರೆ ಏನೇ ಅಷ್ಟೊಂದು ಇದಾರೆ ಪ್ರಿಯ ರಶ್ ನೋಡಿ, ಹೆವಿ ರಶ್ ಇದಾರೆ. ಅಪ್ಪಪ್ಪ ಊರಲ್ಲೆಲ್ಲ ಹಾಕ್ಬಿಟ್ಟು ನನ್ನ ಕೇಳ್ತಾರೆ ಗೈಸ್ ಹೆವಿ ರಶ್ ಇದಾರೆ. ನಿಜ ಇವಾಗ ದರ್ಶನ ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ. ಬಟ್ ನೈಟ್ ನಾವ್ 5 ನಿಮಿಷದಲ್ಲಿ ದರ್ಶನ ಮುಗಿಸ್ಕೊ ಬಂದ್ವಿ. ಆದ್ರೆ ಇವಾಗಂತೂ ಗೊತ್ತಿಲ್ಲ. ಇಷ್ಟು ಜನ ನೋಡಿ, ಇಷ್ಟು ಜನ ಇದಾರೆ ಗೈಸ್ ಹೆವಿ. ಬನ್ನಿ ಹೋಗೋಣ ದರ್ಶನ ಮಾಡ್ಕೊ ಬರೋಣ. ಹೊಟ್ಟೆ ಹಶ್ವ ಆಗ್ಬಿಟ್ಟಿದೆ ಅವ್ರಿಗೆ. ಪಾಪ ಜಿಮ್ಗೆ ಹೋಗ್ತಾರಲ್ಲ, ಹೊಟ್ಟೆ ಹಶ್ವ ಇದೆ, ಅದಕ್ಕೆ ಹೊಟ್ಟೆ ಎತ್ಕೋ ಬಾಡಿ ಬಿಲ್ಡ್ರು ಬೇರೆ ನೀನು. ಇವಾಗ ಚೆನ್ನಾಗಿ ತಿರ್ಗಾಡ್ಬಿಡು, ಫುಲ್ಲು ಹೊಟ್ಟೆ ಹಶ್ವ ಆದ್ಮೇಲೆ ಅಲ್ಲಿ ಹೋಗ್ತೀನಿ ತಿನ್ಬಿಟ್ಟು ಚೆನ್ನಾಗಿ ತಿರ್ಗಾಡ್ಬೋದು. ಬನ್ನಿ ಕ್ಯೂ ಜನ ಗೈಸ್. 5 ನಿಮಿಷ ಹೆವಿ ರಶ್ ನೋಡಿ. ಏನ್ ವಿಶೇಷ ಅಂದ್ರೆ ಮತ್ತೆ 10 ನಿಮಿಷ ಅಲ್ಲ 5 ನಿಮಿಷ. ನಂಗೆ ಗೊತ್ತಿಲ್ಲ ಈ ತರ ಎಲ್ಲ ಸಿಸ್ಟಮ್ ಮಾಡಿದಾರೆ ಅಂತ. ನಾವು ಡೈರೆಕ್ಟ್ ಆಗಿ ದರ್ಶನಕ್ಕೆ ಹೋಗಿ ಹಂಗೆ ಬರ್ತಾ ಇದ್ವಿ. ಈ ಟೈಮ್ ಅಲ್ಲಿ ಏನ್ ಮಾಡಿದ್ದಾರೆ ಎಲ್ಲ ಕಬ್ಬಿಗಳು ಹಾಕಿ ಫಸ್ಟ್ ಟೈಮ್ ಸಿಗ್ಬಿಟ್ಟು ನಮ್ಮ ಈ ಕಾಲದಲ್ಲಿ ಏನ್ ಮಾಡ್ತಾರೆ, ಈಗ ಪೂಜೆ ಮಾಡ್ತಾರೆ. ಹಂಗೆ ಮಾಡೋದು ಯಾವಾಗ್ಲೂ. ಅಮ್ಮ ಅಂತಾರೆ ಅದ್ರದ್ದು ಈ ನನ್ ಗಂಡ ಅವಾಗಿಂದ ಜಿಮ್ಗೆ ಹೋಗೋದ್ರಿಂದ ಹೊಟ್ಟೆ ಹಶು ಒಂದು ಕೊನೆಗೆ ಫೈನಲಿ ದರ್ಶನ ಮುಗಿಸ್ಕೊಂಡು
ಟಿಫನ್ ಮಾಡಕ್ ಬಂದಿದೀವಿ ಎಲ್ರು. ನಮ್ಮ ಅತ್ತೆ ನೋಡಿ ಎಲ್ಲಂದ್ರಲ್ಲಿ ನಿಂತ್ಕೊಬಿಡೋದು ಮತ್ತೆ ಕೆಲ್ಸ. ಏನ್ ಕಾಲ ಇಡ್ಲಿನ ಈಗ ನಾವು ಆಟೋದಲ್ಲಿ ದೇವಸ್ಥಾನಗಳನ್ನ ಸುತ್ತಾಡ್ಕೊ ಬರಕ್ಕೆ ಅಂತ ಹೋಗ್ತಾ ಇದೀವಿ ಗೈಸ್. ನಮ್ ಕಾರ್ನ ನಾವ್ ಎತ್ಕೊಂಡ್ ಹೋಗ್ತಾ ಇಲ್ಲ, ಸೊ ಅದಕ್ಕೆ ಆಟೋನ ಬುಕ್ ಮಾಡಿದೀವಿ. ನೋಡಿ ಹಿಂದೆಗಡೆ ಎಲ್ಲ ನಾನ್ ಕುತ್ಕೋಬೇಕಂತ ಇಲ್ಲಿ ಜಗಳ ಮಾಡ್ತಾರೆ. ಬಟ್ ಇಲ್ಲಿ ಎಷ್ಟ್ ಜನಕ್ಕಾಗುತ್ತೆ ಏನು ಎತ್ತ ಅಂತ ಗೊತ್ತಿಲ್ಲ. So ಇವಾಗ ಬನ್ನಿ ದೇವಸ್ಥಾನಗಳನ್ನ ದರ್ಶನ ಮಾಡ್ಕೊಂಡು ಬರೋಣ. ಆಟೋದಲ್ಲಿ ಹೋಗಿ ಅವರೇ ಕರ್ಕೊಂಡ್ಬಂದು ಅವರೇ ಬಿಡ್ತಾರೆ. ಬಟ್ ಎಷ್ಟು ಚಾರ್ಜ್? ಒಬ್ರಿಗೆ 150 ಹೇಳಿದ್ರು. ನಾವು ಫೈನಲ್ ಒಂದ್ 800-900 ಒಳಗಡೆ ಕೇಳೋಣ ಅಂತ. ಒಂದು ಆಸೆ ಇತ್ತು, ಈ ತರ ಆಟೋದಲ್ಲಿ ಹಿಂದೆಯಿಂದ ಹಿಂಗ್ ಕಿತ್ಕೊಂಡು ಹೋಗೋದು ನಮ್ 3 ಜನ ನೋಡು, ಕಾಲೆಲ್ಲ ಆಡ್ಸ್ಕೊಂಡು ಇವಾಗ ಏನು ನಾರ್ಮಲ್ ಆಗಿ ಕುತ್ಕೊಂಡ್ಬಿಟ್ಟಿದೀವಿ. ಅಲ್ಲಾಡ್ಬೇಕಾದ್ರೆ ನಮಗ್ ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ. ಏನಾಗುತ್ತೋ ಅಂತ ಗೊತ್ತಿಲ್ಲ. ಹೋಗಿ ಬರಬೇಕು ಮಾಡ್ಕೊಂಡು ಕುತ್ಕೊಂಡಿದ್ವಿ. ಥ್ಯಾಂಕ್ ಯು ಎಲ್ರು ಈ ತರ ಎಲ್ಲಾ ದೇವಸ್ಥಾನ ದರ್ಶನ ಮಾಡ್ಕೊಂಡ್ ಬರೋಣ. ನೀವು ನಮ್ ತರನೇ ಎಂಜಾಯ್ ಮಾಡಿ ಬಂದಿದೀವಿ ಕಾರಲ್ಲಿ ಅಂತ. ನಮ್ಮ ಆಂಟಿ ತರ ಕಾರಲ್ಲಿ ಕುತ್ಕೋಬೋದು, ನಮ್ ಆಟೋದಾಗ ಕುತ್ಕೋಬೋದು. ನೋಡಿ ಚೇಪಾಗ ಒಬ್ರೇ ಕಬಾ ಕಬಾ ಏ ಹಣ್ಣು ಇಲ್ವೇನತ್ತೆ? ಹೆಂಗೆ ಮತ್ತೆ ಅದೇ ಹೇಗಿದೆ ಜರ್ನಿ? ನಾನು ಹೆಂಡತಿ ಹತ್ರ ಒಂದು ವಿಡಿಯೋ ಮಾಡಿ ಒಂದು ಫೋಟೋ ಚೆಕ್ ಮಾಡ್ಬೇಕು ಹಳ್ಳಿಯಲ್ಲಿ. ಒಬ್ರು ಅಂತ ವಿಡಿಯೋ ಮಾಡೋದು ಇದ್ರು ಅವ್ರು ಅಲ್ಲಿ ಚೇಪಾಗೆ ತಿನ್ನಕ್ ಹೋಗೋದು. ಸದ್ ನೋಡಿ ಶೈನ್ ಕಾಣ್ತಾ ಇದ್ದೆ. ನಾನು ನಿಂಗೊಂದು ಡೇರ್ ಚಾಲೆಂಜ್ ಕೊಡ್ತೀನಿ. ಹೋಗ್ತಾರೆ ಇಲ್ಲಿ ಎಗ್ರಿ ನಿಂತ್ಕೋಬೇಕು ಜಾಕಿ ಚಂದ್ ತರ. ಎಗ್ರಿ ನಿಂತ್ಕೊಂಡ್ಬಿಟ್ರೆ ಹಂಗೆ ಹಿಂದೆ ಬೂಟ್ ಎಲ್ಲ ಅರ್ಧೋಗಿರುತ್ತೆ ನಾನು ಎಗ್ರಿ ಹಾಕ್ತಾನೆ. ನಮ್ ಪ್ರಿಯಕ್ಕೆ ಎಗ್ರು ಹೋದ್ರೆ 2 ಕಾಲ್ ತಲೆ ಮೇಲೆ ಇಕ್ಕೊಂಡ್ಬಿಟ್ಟಿರ್ತಾಳೆ ಎಗ್ರು ಬೇಕಾದ್ರೆ. ನಾನ್ ಎಗ್ರೋದಲ್ದಿರ ಇವ್ನ ಎಗ್ಕೊಂಡು ಇಬ್ರು ಬಿದ್ದೋದು ಪರವಾಗಿಲ್ಲ, ನನ್ನ ಮಾತು ಹೇಳಿಬೇಡ್ರಿ. ಒಂದ್ ಡೇರ್ ಚಾಲೆಂಜ್ ಕೊಡ್ತೀನಿ. ಈ ತರ ಗಾಡಿ ಬಂದವ್ರಿಗೆಲ್ಲ ನೀನ್ ಮಂಚಿಯಲ್ಲ ನಮಸ್ಕಾರ ಅಂತ ಹೇಳ್ಬೇಕು. ಅನ್ನೋ ಅನ್ನೋ ಅವ್ರು ಬರ್ಲಿ. ಅವ್ರಿಗಂದು ಇವ್ರಿಗೆ ಯಾವ ಡೇವ್ ಚಾಲೆಂಜ್ ಕೊಟ್ರು ಇವ್ರು ಮಾಡಲ್ಲ. ಇವ್ರಿಗೆ ಒಂದ್ ಸ್ವಲ್ಪ ಏನ ಹೇಳ್ತಾರೆ ಶೈ ಜಾಸ್ತಿ. ಹಾ ಶೈ ಜಾಸ್ತಿ. ಇಬ್ಬರೆಲ್ಲ ಶೈ ಇರುತ್ತೆ ಫುಲ್ಲು. ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ ಗೈಸ್. ಇವಾಗ ದರ್ಶನ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ನೋಡಿ. ಅವೇ ಆಂಜನೇಯ ದೇವಸ್ಥಾನ ಫಸ್ಟ್ ಟೈಮ್ ಬರ್ತಾ ಇರೋದು. ಒಂದ್ 10 ಜನ ಇದೀವಿ ನಮ್ಮ ಆಟೋದಲ್ಲಿ. ಫಸ್ಟ್ ಟೈಮ್ ಎಂಟ್ರಿ ಕೊಡ್ತಾ ಇದೀವಿ ನೋಡಿ. ಇದೇ ಎಂಟ್ರಿ ಜಾಗ. ಸೊ ಗೈಸ್ ನಾವ್ ಇವಾಗ ಆಂಜನೇಯ ಟೆಂಪಲ್ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಬಟ್ ಗೊತ್ತಿಲ್ಲ ಯಾವ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದೀವಿ. ದೇವಸ್ಥಾನ ನಾವ್ ಬಂದೇ ಇರ್ಲಿಲ್ಲ ಗೈಸ್. ನಾವ್ ಫಸ್ಟ್ ಟೈಮ್ ಈ ದೇವಸ್ಥಾನ ಬಂದಿದ್ವಿ. ಬಟ್ ಮಂತ್ರಾಲಯಕ್ಕೆ ಬಂದಿದೀವಿ, ಬಟ್ ಇಲ್ಲಿಗೆ ಬಂದಿರ್ಲಿಲ್ಲ. ಮಂತ್ರಾಲಯ ಬಂದಿರ ಆಮೇಲೆ ತಾಯಿ ಯಾರು ಅದು ಅದಾದ ಇನ್ನೊಂದು ದೇವ್ರು ಮಂತ್ರಾಲಯ ಹೋಗ್ರ ಆ ತಾಯಿ ಆಯಮ್ಮ ಮುಂದೆ ನೋಡಕ್ ಹೋಗಿಲ್ಲ ನಾವು. ಆ ದೇವ್ನು ನೋಡಿರ್ಲಿಲ್ಲ, ಆಮೇಲೆ ಈ ದೇವಸ್ಥಾನ ನೋಡಿರ್ಲಿಲ್ಲ. ಸೊ ಇವಾಗ ಇಲ್ಲಿ ಇಲ್ಲಿ ಈ ದೇವಸ್ಥಾನ ಬಂದಿದೀವಿ. ಇವಾಗ ನೆಕ್ಸ್ಟ್ ಆ ದೇವಸ್ಥಾನ ಬನ್ನಿ ಲೆಟ್ಸ್ ಗೋ ಟು ಹೋಮ್. ಪಕ್ಕದ ಒರಿಜಿನಲ್ ಕಲರ್ ಹೊಡ್ತಾರೆ.